ನಮಸ್ಕಾರ ಸ್ನೇಹಿತರೆ, MDC ಜರ್ನಿ ಜಂಕ್ಷನ್ ಯೂಟ್ಯೂಬ್ ಚಾನಲ್ ಆದ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಬನ್ನಿ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, MDC ಜರ್ನಿ ಜಂಕ್ಷನ್ಗೆ ಸ್ವಾಗತ. ನಾನು ಮದನ್. ಇದು ಮುಂಬೈ ಮತ್ತು ಪುಣೆಯನ್ನು ಸಂಪರ್ಕಿಸುವ ದೇಶದ ಅತ್ಯಂತ ಪ್ರಮುಖ ಮಾರ್ಗಗಳಲ್ಲಿ ಒಂದಾದ ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇ. ಇದನ್ನು ಮಿಸ್ಸಿಂಗ್ ಲಿಂಕ್ ಅಂತ ಕರೀತಾರೆ ಸ್ನೇಹಿತರೆ. ಮತ್ತು ಈ ಯೋಜನೆ ಸಾರ್ವಜನಿಕ ವಾಹನ ಸಂಚಾರಕ್ಕೆ 1 ಮೇ 2026ರಿಂದ ತೆರೆಯಲ್ಪಟ್ಟಿತು. ಈ ಹೊಸ ಮಾರ್ಗದ ಪ್ರಮುಖ ವಿಶೇಷಗಳನ್ನು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಈ ಮಿಸ್ಸಿಂಗ್ ಲಿಂಕ್ ಪ್ರಾಜೆಕ್ಟು ಸಾಮಾನ್ಯ ಯೋಜನೆ ಅಲ್ಲ. ಇದರ ಪ್ರಮುಖ ಆಕರ್ಷಣೆ ಎಂದರೆ ಇದರ ಉದ್ದವಾದ ಟ್ವಿನ್ ಟನಲ್ ಸೆಕ್ಷನ್ಸ್ ಮತ್ತು ಕೇಬಲ್ ಸ್ಟೇಡ್ ಬ್ರಿಡ್ಜು. ಈ ಹೊಸ ಮಾರ್ಗದ ಮೂಲಕ ವಾಹನಗಳು ಹಳೆಯ ಘಾಟ್ ರೋಡ್ ಅನೇಕ ತಿರುವುಗಳನ್ನು ತಪ್ಪಿಸಿ ಹೆಚ್ಚು ಡೈರೆಕ್ಟ್ ರೂಟ್ನಲ್ಲಿ ಪ್ರಯಾಣಿಸಬಹುದು. ಈ ಮಿಸ್ಸಿಂಗ್ ಲಿಂಕಿಂದ ಪ್ರಯಾಣಿಕರಿಗೆ 3 ಪ್ರಮುಖ ಪ್ರಯೋಜನಗಳಿದೆ. ಮೊದಲನೇದೇನೆಂದರೆ ಸಮಯ ಉಳಿತಾಯ. ಸಾಮಾನ್ಯ ಟ್ರಾಫಿಕ್ ಪರಿಸ್ಥಿತಿಯಲ್ಲಿ ಮುಂಬೈ ಪುಣೆ ಪ್ರಯಾಣದಲ್ಲಿ ಸುಮಾರು 20ರಿಂದ 30 ನಿಮಿಷಗಳವರೆಗೆ ಸಮಯನ ಉಳಿಸ್ಬೋದು. ಎರಡನೆಯದು ದೂರ ಕಡಿಮೆಯಾಗುವುದು. ಹಳೆಯ ರೂಟ್ಗೆ ಹೋಲಿಸಿದ್ರೆ ಪ್ರಯಾಣದ ದೂರವು ಸುಮಾರು 5.7 ಕಿಲೋಮೀಟ್ರ್ ಅಂದರೆ 6 ಕಿಲೋಮೀಟ್ರ್ ಹತ್ತತ್ರ ಕಡಿಮೆ ಆಗುತ್ತೆ. ಮತ್ತು ಮೂರನೇದು ಖಂಡಾಳ ಘಾಟ್ ಟ್ರಾಫಿಕ್ಕು ತಪ್ಪಿಸುವುದು. ಹಬ್ಬದ ದಿನಗಳು, ವೀಕೆಂಡ್ ಮತ್ತು ಮಾನ್ಸೂನ್ ಸೀಸನ್ನಲ್ಲಿ ಖಂಡಾಳ ಘಾಟ್ನಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಹೊಸ ರೂಟ್ ಈ ಬಾಟಲ್ ನೆಕ್ಕನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಮಿಸ್ಸಿಂಗ್ ಲಿಂಕ್ ಪ್ರಾಜೆಕ್ಟ್ ಅಂದರೆ ಏನು ನೋಡಿ. ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇನ ಅತ್ಯಂತ ಕಷ್ಟಕರವಾದ ಭಾಗಗಳಲ್ಲಿ ಒಂದು ಎಂದರೆ ಲೋನಾವಳಾ ಇಂದ ಖಂಡಾಲ ಘಾಟ್ ಸೆಕ್ಷನ್. ಈ ಭಾಗದಲ್ಲಿ ತೀವ್ರ ತಿರುವುಗಳು, ಏರು ಇಳಿಜಾರುಗಳು, ಹೆವಿ ಟ್ರಾಫಿಕ್ ಮತ್ತು ಮಾನ್ಸೂನ್ ಸಮಯದಲ್ಲಿ ಲ್ಯಾಂಡ್ಸ್ಲೈಡ್ ಅಪಾಯ ಇರುವುದರಿಂದ ಪ್ರಯಾಣಿಕರು ಬಹಳ ಸಮಯ ಕಳೆದುಕೊಳ್ಳುತ್ತಿದ್ದರು. ಈ ಸಮಸ್ಯೆಗೆ ಪರಿಹಾರವಾಗಿ MSRDC ಅಂದರೆ ಮಹಾರಾಷ್ಟ್ರ ಸ್ಟೇಟ್ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈ ಮಿಸ್ಸಿಂಗ್ ಲಿಂಕ್ ಪ್ರಾಜೆಕ್ಟನ್ನು ಅಭಿವೃದ್ಧಿಪಡಿಸಿರೋದು. ಈ ಹೊಸ ಅಲೈನ್ಮೆಂಟು ಸುಮಾರು 13.5 ಕಿಲೋಮೀಟರ್ ಉದ್ದವಿದ್ದು ಖೋಪೋಲಿ ಮತ್ತು ಹುಶ್ಗಾಂವ್ ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ. ಇದರ ಪ್ರಮುಖ ಉದ್ದೇಶ ಏನು ಅಂತಂದರೆ ಖಂಡಾಳ ಘಾಟ್, ಹಳೆ ಖಂಡಾಳ ಘಾಟ್ ಭಾಗವನ್ನು ಬೈಪಾಸ್ ಮಾಡುವುದು, ಪ್ರಯಾಣದ ದೂರವನ್ನು ಕಡಿಮೆ ಮಾಡುವುದು, ಪ್ರಯಾಣದ ಸಮಯವನ್ನು ಕಡಿಮೆ ಮಾಡುವುದು, ಟ್ರಾಫಿಕ್ ಕಂಜೆಕ್ಷನ್ ಕಡಿಮೆ ಮಾಡೋದು ಮತ್ತು ಪ್ರಯಾಣವನ್ನು ಇನ್ನಷ್ಟು ಸ್ಮೂತಾಗಿ ಮಾಡೋದು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಜುಲೈ ತಿಂಗಳಲ್ಲಿ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಭಾರಿ ಮಳೆಯಾದ ಸಂದರ್ಭದಲ್ಲಿ ಮಿಸ್ಲಿಂಕ್ನ ಟನಲ್ ಟು ಎಕ್ಸೈಟ್ ಸಮೀಪ ಲ್ಯಾಂಡ್ಸ್ಲೈಡ್ ಸಂಭವಿಸಿತು. ಅದು ಇದೇ ಜಾಗದಲ್ಲೇ. ಆ ಟೈಮಲ್ಲಿ ಒಂದು 18 ಅವರ್ ಟ್ರಾಫಿಕ್ಕು ಫುಲ್ಲು ಡೈವರ್ಷನ್ ಮಾಡಿ ಟ್ರಾಫಿಕ್ ತುಂಬ ಜಾಮ್ ಆಗಿತ್ತು. 18 ಅವರಲ್ಲಿ ಎಲ್ಲ ಕ್ಲಿಯರ್ ಮಾಡಿ ಮತ್ತೆ ವಾಹನ ಸಂಚಾರ ಆರಂಭವಾಯಿತು. ಅಂದರೆ ಕೆಲಕಾಲ ಮಿಸ್ಸಿಂಗ್ ಲಿಂಕ್ ಮತ್ತು ಟ್ರಾಫಿಕ್ಗೆ ಮಿಸ್ಸಿಂಗ್ ಆಗಿದ್ದರು. ಕಾರ್ಯಾಚರಣೆಯ ನಂತರ ಮತ್ತೆ ಟ್ರಾಫಿಕ್ಕು ಕ್ಲಿಯರ್ ಮಾಡಲಾಯಿತು.
ಈ ಪ್ರಾಜೆಕ್ಟ್ ಮುಂಬೈ ಪುಣೆ ಟ್ರಾವೆಲನ್ನು ಹೇಗೆ ಬದಲಾಯಿಸುತ್ತದೆ ಅಂತಂದರೆ, ಮುಂಬೈ ಪುಣೆ ಎಕ್ಸ್‌ಪ್ರೆಸ್ ವೇನಲ್ಲಿ ಪ್ರತಿದಿನ ಹೆಚ್ಚಿನ ಸಂಖ್ಯೆಯ ವಾಹನಗಳು ಪ್ರಯಾಣಿಸುತ್ತವೆ. ಹಳೆಯ ಲೋನಾವಾಲಾ ಮತ್ತು ಖಂಡಾಲಾ ಘಾಟ್ ಸೆಕ್ಷನ್ನಲ್ಲಿ ಟ್ರಾಫಿಕ್ ಹೆಚ್ಚಾದಾಗ ಪ್ರಯಾಣದ ಸಮಯ ಅನಿರೀಕ್ಷಿತವಾಗಿ ಹೆಚ್ಚಾಗುತ್ತಿತ್ತು. ಮಿಸ್ಸಿಂಗ್ ಲಿಂಕ್ ಆಪರೇಷನಲ್ ಆಗಿರುವುದರಿಂದ ಈ ಪ್ರಮುಖ ಬಾಟಲ್ನೆಕ್ ಅನ್ನು ಬೈಪಾಸ್ ಮಾಡುವ ಅವಕಾಶ ಸಿಗುತ್ತದೆ. ಇದರಿಂದ ಪ್ರಯಾಣದ ಸಮಯದಲ್ಲಿ ಉಳಿತಾಯ, ಫ್ಯೂಯಲ್ ಕನ್ಸಂಪ್ಷನ್ನಲ್ಲಿ ಕಡಿತದ ಸಾಧ್ಯತೆ ಮತ್ತು ಎಕ್ಸ್‌ಪ್ರೆಸ್ ವೇನಲ್ಲಿ ಟ್ರಾಫಿಕ್ ಫ್ಲೋ ಉತ್ತಮವಾಗುವ ನಿರೀಕ್ಷೆ. ಆದರೆ ಒಂದು ವಿಷಯವನ್ನು ನೆನಪಿಡಬೇಕು: ಯಾವುದೇ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ನ ಸಂಪೂರ್ಣ ಪ್ರಯೋಜನ ಪಡೆಯಲು ರೆಗ್ಯುಲರ್ ಮೇಂಟೆನೆನ್ಸ್ ಮತ್ತು ಮಾನ್ಸೂನ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ವಿಶೇಷವಾಗಿ ಟನಲ್, ಬ್ರಿಡ್ಜ್ ಮತ್ತು ಹಿಲ್ ಸ್ಲೋಪ್ ಪ್ರದೇಶಗಳಲ್ಲಿ ನಿರಂತರ ಮಾನಿಟರಿಂಗ್ ಅಗತ್ಯ. ಒಟ್ಟಿನಲ್ಲಿ ಮುಂಬೈ ಪುಣೆ ಎಕ್ಸ್‌ಪ್ರೆಸ್ ವೇ ಮಿಸ್ಸಿಂಗ್ ಲಿಂಕ್ ಒಂದು ಮಹತ್ವದ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಆಗಿದ್ದು, ಮುಂಬೈ ಮತ್ತು ಪುಣೆ ನಡುವಿನ ಪ್ರಯಾಣವನ್ನು ವೇಗವಾಗಿ ಮತ್ತು ಸುಗಮವಾಗಿ ಮಾಡುವ ಉದ್ದೇಶ. ಆದರೆ 2026ರ ಮಾನ್ಸೂನ್ನಲ್ಲಿ ಲ್ಯಾಂಡ್ಸ್ಲೈಡ್ ಘಟನೆ ಈ ರೀತಿಯ ಮೌಂಟೇನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗೆ ನಿರಂತರ ಸೇಫ್ಟಿ ಮಾನಿಟರಿಂಗ್ ಎಷ್ಟು ಮುಖ್ಯ ಎಂಬುದನ್ನು ಮತ್ತೊಮ್ಮೆ ತೋರಿಸಿದೆ. ಪ್ರಸ್ತುತ ಲಭ್ಯವಿರುವ ಇತ್ತೀಚಿನ ವರದಿಗಳ ಪ್ರಕಾರ, ಲ್ಯಾಂಡ್ಸ್ಲೈಡ್ ನಂತರ ಡೆಬ್ರಿಸ್ ತೆರವುಗೊಳಿಸಿ ಮತ್ತು ಸೇಫ್ಟಿ ಇನ್ಸ್ಪೆಕ್ಷನ್ ನಡೆಸಿದ ಬಳಿಕ ಟ್ರಾಫಿಕ್ ಪುನರಾರಂಭಗೊಂಡಿದೆ. ಸ್ನೇಹಿತರೆ, ನೀವು ಈ ರೂಟಲ್ಲಿ ಇತ್ತೀಚೆಗೆ ಪ್ರಯಾಣಿಸಿದ್ದೀರಾ? ನಿಮ್ಮ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ರೋಡ್ ಕಂಡೀಷನ್ ಹೇಗಿತ್ತು? ಮತ್ತು ಮಿಸ್ಸಿಂಗ್ ಲಿಂಕ್ ನಿಮಗೆ ಎಷ್ಟು ಸಮಯ ಉಳಿಸಿತು? ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಟ್ರಾವೆಲ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಅಪ್ಡೇಟ್ಗಾಗಿ
MDC ಜರ್ನಿ ಜಂಕ್ಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಟ್ರಾವೆಲ್ ಅಪ್ಡೇಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಸೇಫ್ ಡ್ರೈವಿಂಗ್ ಮತ್ತು ಹ್ಯಾಪಿ ಜರ್ನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.